ನಮಸ್ಕಾರ ಗೆಳೆಯರೇ. 2024 ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಅಷ್ಟೇನು ಯಶಸ್ಸು ಕಂಡಿಲ್ಲ. ಗೆದ್ದ ಚಿತ್ರಗಳಿಂದ ಸೋತ ಚಿತ್ರಗಳಿಂದ ಆಲ್ರೆಡಿ ಸೌಂಡ್ ಬರ್ತಾ ಇದೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ, ಹೋಗ್ಬಾ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ ಚಿತ್ರಗಳು ಚಿತ್ರಮಂದಿರಕ್ಕೆ ಬಂದರೂ ಚಿತ್ರಗಳು ವಿಚಿತ್ರವಾದವು. 2 ವರ್ಷದ ಹಿಂದೆ ಅಬ್ಬರಿಸಿ ನಮ್ಮ ಕನ್ನಡದ ಚಿತ್ರಗಳು ಈ ವರ್ಷ ಯಾಕೋ ಮಕಾಡೆ ಮಲಗಿದವು. ಚಿತ್ರರಸಿಕರು ಕೂಡ ಕೈ ಹಿಡಿಯಲಿಲ್ಲ. ಈ ಮಾತು ಚಿತ್ರಪ್ರೇಮಿಗಳಿಗೆ ಕೋಪ ಬರಿಸ್ಬೋದು. ಮೊದಲು ಒಳ್ಳೆ ಕಂಟೆಂಟ್ ಕೊಡ್ರಿ, ಚೆನ್ನಾಗಿ ಪ್ರಮೋಷನ್ ಮಾಡಿರಿ, ನಾವೇ ಬಂದು ಫಿಲ್ಮ್ ನೋಡಿ ಗೆಲ್ಲಿಸ್ತೀವಿ, ಇಲ್ಲಾಂತಂದರೆ ನೀವು ಮನೆಯಲ್ಲಿ ಮಲಗಿಸ್ತೀವಿ ಅಂತಂತಾರೆ. ಅವ್ರು ಆಡಿದ ಮಾತಲ್ಲಿ ತಪ್ಪಿಲ್ಲ ಬಿಡಿ. ಮೊದಲು 6 ತಿಂಗಳು 2-3 ಚಿತ್ರಗಳಷ್ಟೇ ಸ್ವಲ್ಪ ಸದ್ದು ಮಾಡಿದವು. ಅವು ಯಾವುವು ಅಂದರೆ ಯುವ, ಉಪಾಧ್ಯಕ್ಷ, ಒಂದು ಸರಳ ಪ್ರೇಮ ಕಥೆ. ಇನ್ನು ಉಳಿದ ಸಿನಿಮಾಗಳ ಕಥೆ ಏನು ಅಂತ ಹೇಳ್ತೀರಾ? ಅವು ಸುದ್ದಿ ಇರಲಿ. ಹಾಗಿದ್ರೆ ನಮ್ಮ ಪ್ರೊಡ್ಯೂಸರ್ ಕತೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬ್ಲಿಂಕ್, ಶಾಕಾಹಾರಿ, ಮೂರನೇ ಕೃಷ್ಣಪ್ಪ. ಥಿಯೇಟ್ರಿಗಿಂತ ಜನ ಈ 3 ಚಿತ್ರಗಳನ್ನು OTTಯಲ್ಲಿ ಇಷ್ಟಪಟ್ಟರು. ಹಾಕಿದ ಬಂಡವಾಳ ಕೂಡ ನಿರ್ಮಾಪಕರಿಗೆ ಅಷ್ಟೋ ಇಷ್ಟೋ ವಾಪಸ್ ಬಂದಿದೆ. ಇದು ಒಂಥರ ಖುಷಿ ವಿಷಯನೇ. OTTಯಲ್ಲಿ ಸಿನಿಮಾಗಳು ನೋಡಿದ ಮೇಲೆ ಆಡಿಯನ್ಸು ಈ ರೀತಿ ರಿಯಾಕ್ಷನ್ ಕೊಟ್ಟರು. ಒಂದು ನಿಮಿಷ ಇರಿ ಸರ್, ಒಂದು ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀರಿ. ಈ ಮೂವಿ ಇದೆಯಲ್ಲ ಸೂಪರ್ ಆಗಿದೆ. ಏನ್ಗೆ ಹೇಳ್ತೀರಾ? 6 ತಿಂಗಳಾದ ಮೇಲೆ ಜನ ಥಿಯೇಟ್ರಿಗೆ ಬರ್ತಾನೇ ಇರಲಿಲ್ಲ. ಆ ಸಮಯದಲ್ಲಿ ಒಂದಷ್ಟು ಚಿತ್ರಗಳು ಜನರನ್ನು ಥಿಯೇಟ್ರ್ ಕಡೆಗೆ ಸೆಳೀತು. ಅವು ಯಾವುವು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಸುನಯ್ ವಿಜಯ್ ಅವರು ನಿರ್ದೇಶಿಸಿ ನಟಿಸಿರುವ ಚಿತ್ರ ಭೀಮಾ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟಿಸಿರುವ ಕೃಷ್ಣಂ ಪ್ರಣಯ ಸಖಿ. ಇಬ್ಬನಿ ತಬ್ಬಿದ ಲೇಲಿ. ರೋರಿಂಗ್ ಸ್ಟಾರ್ ಮುರಳಿ ನಟಿಸಿರುವ ಬಗೀರಾ. ಹ್ಯಾಟ್ರಿಕ್ ಹೀರೋ ಸುರಾಜ್ ಕುಮಾರ್ ನಟಿಸಿರುವ ಭೈರತಿ ರಣಗಲ್. ಈ ಥರ ನಮ್ಮ ಪರಿಸ್ಥಿತಿ. ವರ್ಷದ ಕೊನೆಯಲ್ಲಿ ಇನ್ನೂ 2 ಬಿಗ್ ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಒಂದು ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿರುವ ಚಿತ್ರ UI. ಮತ್ತೊಂದು ಚಿತ್ರ ಡಿಸೆಂಬರ್ 26ಕ್ಕೆ ಕಿಚ್ಚ ಸುದೀಪ್ ಅವರು ನಟಿಸಿರುವ ಮ್ಯಾಕ್ಸ್. ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡೋಣ, ನಮ್ಮ ನಿರ್ದೇಶಕ ನಿರ್ಮಾಪಕರಿಗೆ ಬಲಪಡಿಸೋಣ, ಅವ್ರಿಗೆ ಮತ್ತಷ್ಟು ಚಿತ್ರಗಳನ್ನು ಮಾಡಲಿಕ್ಕೆ ಧೈರ್ಯ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.